ಫ್ರೆಂಡ್ಸ ನಾನೀಗ ತಾಲಿಪಟ್ಟಿ ಮಾಡಾಕತ್ತೀನಿ ರೀ. ತಾಲಿಪಟ್ಟಿ ಮಾಡೋಕೆ ಏನೇನು ತೊಗೊಂಡಿನಂತ ನೋಡಿರಿ. ಇಲ್ಲಿ ಜೋಳದ ಹಿಟ್ಟು ರೀ, ಮತ್ತು ಎಲ್ಲ ಒಂದೊಂದು ಚಿಕ್ಕ ಈ ಬಟ್ಲಿಂದ ಒಂದೊಂದು ಬಟ್ಲು ತೊಗೊಂಡು ನೋಡಿರಿ ನಾನು. ಇದು ಜೋಳದ ಹಿಟ್ಟು ರೀ, ಇದು ಗೋಧಿ ಹಿಟ್ಟು ರೀ, ಮತ್ತು ಈ ಕಡೆದು ಕಡ್ಡಿ ಹಿಟ್ಟು ನೋಡಿರಿ. ಮೂರು ನಾನು ತೊಗೊಂಡಿನಿ ರೀ. ಮತ್ತು ಈ ಕಡೆ ಏನೇನು ತೊಗೊಂಡಿನಪ್ಪ ಅಂತಂದ್ರೆ ಕೊತ್ತಂಬರಿ ತೊಗೊಂಡಿನಿ ರೀ, ಮತ್ತು ಒಂದು ಸ್ವಲ್ಪ ಕಡಿಪತ್ತ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಒಂದು ದೊಡ್ಡ ಸೈಜಲ್ಲಿರುವಂಥ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ನೋಡಿರಿ ಫ್ರೆಂಡ್ಸ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ. ಮತ್ತು ಈ ಕಡೆ ನಾನು ಮಸಾಲ ತೊಗೊಂಡು ನೋಡಿರಿ. ಮಸಾಲ ಏನೇನಪ್ಪ ಅಂತಂದ್ರೆ ಅಜ್ಜಿವನ್ ರೀ, ಮತ್ತು ಅರಿಶಿಣ, ಖಾರ ರೀ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ಫ್ರೆಂಡ್ಸ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ ರೀ. ನೋಡಿರಿ, ಮೂರು ನಾನು ಮಿಕ್ಸ್ ಮಾಡ್ಕೊತೀನಿ ರೀ. ಮೂರು ಚಲೋ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನಾನು ಹಿಟ್ಟು ಎಲ್ಲನೂ ಒಂದೇ ಕಡೆ ಇರ್ತದಲ್ರಿ, ಹಾಗಾಗಿಬಿಟ್ಟು ಎಲ್ಲ ಕೈಲಿಂದ ಚಲೋ ಕಲಿಸ್ಕೊತೀನಿ ನೋಡಿರಿ ನಾನು. ಇದಕ್ಕೆ ಎಳ್ಳಿದ್ರೆ ಇನ್ನೂ ಸೂಪರಾಗಿರ್ತದೆ ರೀ ಫ್ರೆಂಡ್ಸ. ನಮ್ಮಲ್ಲಿ ಎಳ್ಳಿಲ್ಲ, ನಿಮ್ಮಲ್ಲಿ ಇದ್ರೆ ಎಳ್ಳು ಹಾಕೋಬೋದು ರೀ. ಬಿಳಿ ಎಳ್ಳಿದ್ರೆ ಹಾಕ್ಕೊಂಡು ಮಾಡ್ಕೋಬೋದು ರೀ ನೀವು. ನನ್ನ ಹತ್ರ ಇಲ್ಲರಿ, ಹಾಗಾಗಿ ನಾನು ಹಾಕಕತ್ತಿಲ್ಲ ನೋಡಿರಿ ಫ್ರೆಂಡ್ಸ. ಈಗ ಇದಕ್ಕೆ ಕಲಿಸ್ಕೊಂಡ್ರಿ. ನಾನೀಗ ಇಷ್ಟು ಮಾಡಾಕತ್ತೀನಿ ನೋಡಿರಿ. ಮತ್ತು ಇದ್ರ ಜೊತೆ ಚಟ್ನಿ ಮಾಡ್ತೀನಿ ರೀ. ಅದೇನು ತೋರಿಸ್ಕೊಂಬಲ್ರಿ, ಯಾಕಂತಂದ್ರೆ ಅದು ನಾನು ಒಂದು ವಿಡಿಯೋದಲ್ಲಿ ಹಾಕಿ ನೋಡಿರಿ, ಮೊನ್ನೆ ವಿಡಿಯೋದಲ್ಲಿ ಚಟ್ನಿನ. ಅದೇ ಚಟ್ನಿ ನಾನು ಇದಕ್ಕೆ ಮಾಡ್ಕೊಳತ್ತೀನಿ ನೋಡಿರಿ. ಚಟ್ನಿ ಟೊಮೊಟೊ ಸಾಸು ಏನಿದ್ರು ಚಲೋ ಹತ್ತದ ನೋಡಿರಿ ಫ್ರೆಂಡ್ಸ. ಈಗ ಇದಕ್ಕೆ ನಾನು ಫಸ್ಟಿಗೆ ಖಾರ ಹಾಕೋತೀನಿ ನೋಡಿರಿ. ಒಂದು 2.5 ಚಮಚ ನಾನು ಈ ಸ್ಪೂನಿಂದ ಖಾರ ಹಾಕೊಳತ್ತೀನಿ ರೀ. ಮತ್ತು ಈ ಕಡೆ ಒಂದು ಚಿಟಿಕೆ ಅರಿಶಿಣ ರೀ. ಈ ಕಡೆ ಕೈಯಿಂದ ಒಂದು ಸ್ವಲ್ಪ ಒರೆಸ್ಕೋಬೇಕ್ರಿ. ಒರೆಸ್ಕೊಂಡು ಹಾಕಕತ್ತೀನಿ ನೋಡಿರಿ. ಅಜ್ಜಿವನ್ ನೋಡಿರಿ ಫ್ರೆಂಡ್ಸ. ಅಜ್ಜಿವನ್ ಹಾಕಿದ್ರೆ ಅದರ ಸ್ಮೆಲ್ಲಿಂದ ಚಲೋ ಆತದಂತ ಹೇಳ್ಬೋದು ರೀ. ಈ ಕಡೆ ಉಳ್ಳಾಗಡ್ಡಿ ಹಾಕೋತೀನಿ ನೋಡಿರಿ. ಉಪ್ಪು ಆಮೇಲೆ ಹಾಕ್ತೀನಿ ರೀ ನಾನು. ಉಳ್ಳಾಗಡ್ಡಿ ಹಾಕೊಳತ್ತೀನಿ ನೋಡಿರಿ. ಉಳ್ಳಾಗಡ್ಡಿ ಎಷ್ಟಿದ್ರೂ ಚಲೋ ಆಗ್ತದಂತ ಹೇಳ್ಬೋದು ರೀ ಫ್ರೆಂಡ್ಸ. ಈ ಕಡೆ ಕಡಿಪತ್ತ ರೀ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಲ್ರಿ, ಆ ಕಡಿಪತ್ತನ ಹಾಕ್ಕೊಂಡು ನೋಡಿರಿ. ಮತ್ತು ಕೊತ್ತಂಬರಿ ಫ್ರೆಂಡ್ಸ. ಕೊತ್ತಂಬರಿನೂ ಒಂದು ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿನಿ ರೀ. ಕೊತ್ತಂಬರಿ ಇದ್ರೆ ಚಲೋ ಆಗ್ತದೆ ನೋಡಿರಿ ಫ್ರೆಂಡ್ಸ. ಎಳ್ಳು ಇರ್ಬೇಕು ರೀ, ಎಳ್ಳು ಇಲ್ರಿ ನಮ್ಮಲ್ಲಿ, ಹಾಗಾಗಿ ಹಾಕಾಕತ್ತಿಲ್ಲ ರೀ. ನಿಮ್ಮ ಹತ್ರ ಇದ್ರೆ ನೀವು ತೊಗೋಬೋದು ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ನೋಡಿರಿ. ಉಪ್ಪನ್ನು ನೋಡ್ಕೊಂಡು ಹಾಕೋರಿ ಫ್ರೆಂಡ್ಸ. ಕಮ್ಮಿ ಆದ್ರೆ ನಡಿತೈತ್ರಿ, ಅದರ ಜಾಸ್ತಿ ಆದ್ರೆ ತಿನ್ನೋಕ್ಕಾಗಂಗಿಲ್ಲ ನೋಡಿರಿ. ಇಷ್ಟು ಉಪ್ಪು ತೊಗೊಂಡು ನೋಡಿರಿ. ನಾ ಈಗ ಉಪ್ಪು ಹಾಕಿಬಿಟ್ಟು ಈಗ ಇದನ್ನು ನಾನು ನೀರು ಹಾಕಿ ಮಿಕ್ಸ್ ಮಾಡಿ ಕಲಿಸ್ಕೊತೀನಿ ನೋಡಿರಿ. ಈಗ ಇದು ನಾನು ಎಲ್ಲನೂ ಒಂದು ಚಲೋ ನಾವು ಮಿಕ್ಸ್ ಮಾಡ್ತೀನಿ ರೀ. ಇದಕ್ಕೆ ಖಾರ ಉಪ್ಪು ಎಲ್ಲ ಕಲಿಬೇಕಲ್ರಿ, ಹಾಗಾಗಿ ಚಲೋ ಮೊದಲು ಮಿಕ್ಸ್ ಮಾಡ್ಕೊರಿ ನೀವು ಕೈಯಿಂದ, ನೀರು ಹಾಕೋಕ್ಕೂ ಮುಂಚೆ. ಮತ್ತು ನೀರು ಹಾಕಿದ್ರೆ ಖಾರ ಒಂದು ಕಿಡಿ ಉಪ್ಪು ಒಂದು ಕಿಡಿ ಆಗ್ತದ್ರಿ. ಹಾಗಾಗಿಬಿಟ್ಟು ಫಸ್ಟಿಗೆ ಕೈಯಿಂದ ಚಲೋ ಕಲಿಸ್ಕೊರಿ ಫ್ರೆಂಡ್ಸ. ಎಲ್ಲ ಕಡೆ ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕೋರಿ. ಒಮ್ಮೆ ಹಾಕ್ಕೊಂಡು ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಒಂದು ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊರಿ. ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೋತೀವಿ ಅದೇ ರೀತಿ ನಾದ್ಕೋಬೇಕು ನೋಡಿರಿ. ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ಅಳಸನೇ ಇರಬಾರ್ದು ರೀ ಫ್ರೆಂಡ್ಸ. ಸ್ವಲ್ಪನೇ ನೀರು ತಗೊಂಡು ನೋಡಿಬಿಟ್ಟು ಕಲಿಸ್ಕೊರಿ. ನೋಡಿರಿ ಫ್ರೆಂಡ್ಸ, ಈ ಹಿಟ್ಟು ರೆಡಿ ಐತೆ ನೋಡಿರಿ. ಈ ಹದಕ್ಕೆ ನಾನು ನಾದ್ಕೊಂಡು ನೋಡಿರಿ ಫ್ರೆಂಡ್ಸ. ಚಪಾತಿ ಹದ ಯಾವ ರೀತಿ ಇರ್ತದೆ ರೀ ಆ ರೀತಿ ನಾನು ನಾದ್ಕೊಂಡು ನೋಡಿರಿ. ಈಗ ಇದೊಂದು ಸ್ವಲ್ಪ ನೆನೆ ಇಲ್ಲರಿ, ಒಂದು 10 ನಿಮಿಷ ಬಿಡ್ತೀನಿ ರೀ. ಆಮೇಲೆ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ. ನೋಡ್ಬೋದು ರೀ ಎಷ್ಟು ಮಸ್ತಾಗಿ ಕಾಣತ್ತದಂತ. ನೀವು ಒಂದು ಸರ್ತಿ ನಿಮ್ಮ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಮತ್ತು ಹೆಂಗೆ ಬಂದದಂತ ಕಮೆಂಟಲ್ಲಿ ತಿಳಿಸ್ರಿ. ರೊಟ್ಟಿ ಚಪಾತಿ ತಿಂದು ಬೇಜಾರಾದಾಗ ನಾವು ಈ ರೀತಿ ಮಾಡ್ಕೊಂಡು ತಿಂದ್ರೆ ಮತ್ತು ಮಕ್ಕಳಿಗೂ ಕೊಟ್ಟರೆ ಭಾಳ ಚಲೋ ಇರ್ತದಂತಲೇ ಹೇಳ್ಬೋದು ರೀ ಫ್ರೆಂಡ್ಸ. ಇಷ್ಟಪಟ್ಟು ತಿಂತಾರೆ ರೀ ಮಕ್ಕಳು. ಒಂದೊಂದು ಸಾರಿ ನೀವು ಟ್ರೈ ಮಾಡಿ ನೋಡಿರಿ. ಮತ್ತು ಮಕ್ಕಳು ಟಿಫಿನ್ ಬಾಕ್ಸಿಗೆ ಈ ರೀತಿ ಹಾಕಿ ಕೊಟ್ಟರೆ ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಸಾಸು ಇದ್ರೆ ಇನ್ನೂ ಮಸ್ತಾಗಿ ಹತ್ತದ ರೀ. ಇದೇ ಬೇಕು ಅಂತ ಹಠ ಹಿಡಿತಾರೆ ನೋಡಿರಿ, ಅಷ್ಟು ಚಲೋ ಆಗಿರ್ತದೆ ರೀ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಖುಷಿಪಟ್ಟು ತಿಂತಾರಂತ ಹೇಳ್ಬೋದು ರೀ ಫ್ರೆಂಡ್ಸ. ಇದು ಮಾಡೋ ರೀತಿ ಹಂಗಂತ ಈಗ ನಾನು ತೋರಿಸ್ತೀನಿ ರೀ, ಬರ್ರಿ. ಈಗ ನೋಡಿರಿ ಫ್ರೆಂಡ್ಸ, ಇದು 10 ನಿಮಿಷ ಮೇಲೆ ಆಯ್ತು ರೀ. ಒಂದು 15 ನಿಮಿಷ ಆಯ್ತು ನೋಡಿರಿ. ಚಲೋ ನೆಂದದ ನೋಡಿರಿ. ಕೈಗೂ ಅಂಟ್ಕೊಳತಿ ನೋಡ್ಬೋದು ರೀ. ಚಲೋ ನೆಂದದ್ರಿ. ಈಗ ಮಾಡೋಣ ಬರ್ರಿ. ನಾ ಮಾಡೋಕೆ ಇಲ್ಲಿ ಕೆಳಗೆ ಹೋಳಿಗೆ ಮಾಡೋ ತಗಡ ಅಂತೀವಿ ರೀ ನಾವು, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ರೀ. ಮತ್ತು ಮ್ಯಾಲೆ ಒಂದು ಕವರ್ ತೊಗೊಂಡು ನೋಡಿರಿ. ನಾನು ಸಕ್ಕರೆ ಅದು ತರ್ತೀವಲ್ಲ ರೀ, ಆ ಥರದ್ದು ಒಂದು ಕವರ್ ತೊಗೊಂಡಿನಿ ರೀ ನಾನು. ಈಗ ಮಾಡೋಣ ಬರ್ರಿ ಫ್ರೆಂಡ್ಸ.
ನೋಡಿರಿ ಈಗ ಮಾಡಾಕತ್ತೀನಿ ರೀ. ಕೈಗೆ ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಎಣ್ಣೆ ಯಾಕೆ ಹಚ್ಬೇಕಪ್ಪ ಅಂತಂದ್ರೆ ಕೈಗೆ ಮೆತ್ಕೋತದಲ್ರಿ ಹಿಟ್ಟು, ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ರೀ ಕೈಗೆ. ನಾನು ಎಷ್ಟು ಉಳ್ಳಿ ಮಾಡಿ ತೊಗೊಂಡು ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ನೀವು ಮಾಡ್ತೀರಾ ಆ ಸೈಜಲ್ಲಿ ನೀವು ಉಳ್ಳಿ ಮಾಡಿ ತೊಗೋಬೋದು ರೀ. ನಾನು ಅಷ್ಟೇ ಸಣ್ಣವಾಗಿ ಮಾಡಾಕತ್ತೀನಿ ರೀ. ಹಾಗಾಗ್ಬಿಟ್ಟು ನಾನು ಅಷ್ಟೇ ಉಳ್ಳಿ ತೊಗೊಂಡು ನೋಡಿರಿ. ಒಂದು ಕವರ್ ತೊಗೊಂಡಿನಿ ನಾವು ಸಕ್ಕರೆ ಅದು ಅಂಗಡಿಯಲ್ಲಿ ತರ್ತೀವಿ ರೀ ಅಂತ ಅದೊಂದು ಕವರ್ ಇರ್ತದಲ್ಲ ರೀ, ಅದು ತೊಗೊಂಡು ಈ ರೀತಿ ಹರ್ಕೊಂಡು ಅದ್ರ ಮೇಲೆ ನಾನು ಮಾಡಾಕತ್ತೀನಿ ನೋಡಿರಿ. ಇದಕ್ಕೆ ಎಳ್ಳು ಹಚ್ಚಿದ್ರೆ ಇನ್ನೂ ಮಸ್ತಾಗಿ ಕಾಣ್ತೈತೆ ರೀ. ಎಳ್ಳು ಇರಲಿಲ್ಲ ರೀ, ಹಾಗಾಗಿ ನಾನು ಹಚ್ಚಿಲ್ಲ ನೋಡಿರಿ. ಎಳ್ಳು ಹಚ್ಚಿದ್ರೆ ಟೇಸ್ಟೇ ಬೇರೆ ಇರ್ತದೆ ರೀ ಫ್ರೆಂಡ್ಸ. ನೋಡ್ಬೋದು ರೀ, ನಾನು ಕೈಯಿಂದ ಈ ರೀತಿ ತಟ್ಟಾಕತ್ತೀನಿ ರೀ. ಈಗ ಮೇಲೊಂದು ಕವರ್ ಹಾಕಿಬಿಟ್ಟು ಈ ರೀತಿ ಕವರ್ ಹಾಕಿ ನಾನು ಈಗ ಕೈಯಿಂದನೇ ಒರೆಸ್ತೀನಿ ನೋಡಿರಿ ಫ್ರೆಂಡ್ಸ. ನೋಡ್ಬೋದು ರೀ, ಎಲ್ಲ ಕಡೆ ಹರಡಿದ್ರೆ ಕೆಳ್ಳಗೆ ಹತ್ತದ ನೋಡಿರಿ ಫ್ರೆಂಡ್ಸ. ತೆಳ್ಳಗಾದ್ರೆ ಮಸ್ತ್ ಅಂದ್ರೆ ಮಸ್ತ್ ಹತ್ತದ ಫ್ರೆಂಡ್ಸ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಎಷ್ಟು ಸರಳವಾಗಿ ಎಷ್ಟು ಚಲೋ ಹೊಂಟದ ನೋಡಿರಿ. ಒಂಚೂರು ಹರಂಗಿಲ್ಲ ರೀ. ಬರದೇ ಇರೋರು ಈ ರೀತಿ ಮಾಡ್ಬೋದು ರೀ. ಹಿಟ್ಟು ಹಚ್ಚಿ ಮಾಡೋಕ್ಕಿಂತ ಲಟ್ಟಿಸ್ ಮಾಡೋಕ್ಕಿಂತ ಈ ರೀತಿ ಮಾಡಿದ್ರೆ ಭಾಳ ಚಲೋ ಇರ್ತದೆ ಅಂತ ಹೇಳ್ಬೋದು ರೀ. ನೋಡಿರಿ, ಮೇಲಿನ ಕವರ್ ತೆಗಿಯೋಕ್ಕೂ ಎಷ್ಟು ಫಾಸ್ಟಾಗಿ ಬರ್ತದಂತ. ಒಂಚೂರು ಹರಂಗಿಲ್ಲ ನೋಡಿರಿ ಫ್ರೆಂಡ್ಸ. ಎಂಥ ಬರದೇ ಇರೋರು ಈ ರೀತಿ ನಾವು ಮಾಡ್ಕೊಂಡು ತಿಂದ್ರೆ ಬರ್ತದೆ ಖಂಡಿತ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ. ನೋಡ್ಬೋದು ರೀ, ಎಷ್ಟು ತೆಳ್ಳಗಾಗಿ ಎಷ್ಟು ಮಸ್ತಾಗಿ ಬಂದದಂತ. ದಪ್ಪನೂ ಇಲ್ಲ, ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊರಿ. ನನಗೆ ಇಷ್ಟೇ ಸಾಕು ಅಂತ ನಾನು ತಿಳೋ ರೀತಿಯಲ್ಲಿ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ. ನೋಡ್ಬೋದು ರೀ, ಕೈಗೂ ಕವರಿಗೂ ಅಂಟ್ಕೊಳ್ಳೋದಿಲ್ಲ ರೀ ಕೈ ಮೇಲೆ, ಅಷ್ಟು ಮಸ್ತಾಗಿ ಬರ್ತದೆ ನೋಡ್ಬೋದು ರೀ. ನಾನು ಈ ಸೈಜಲ್ಲಿ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ನೋಡ್ಬೋದು ರೀ, ಈಗ ಹಂಚಿನ ಮೇಲೆ ಒಂಚೂರು ಎಣ್ಣೆ ಹಾಕಿಬಿಟ್ಟು ಈಗ ಹಾಕಕತ್ತೀನಿ ರೀ. ಹಂಚು ಕಾಯಕ್ಕಿಟ್ಟಿದ್ರಿ ಫ್ರೆಂಡ್ಸ, ನಾನು ಕಾಯಕ್ಕಿಟ್ಟು ಹಾಕಕತ್ತೀನಿ ನೋಡಿರಿ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ನೋಡ್ಬೋದು ರೀ, ಎಷ್ಟು ಮಸ್ತಾಗಿ ಕಾಣ್ತದೆ ಅಂತ. ಇದಕ್ಕೆ ಉಳ್ಳಾಗಡ್ಡಿ ನಾವು ಎಷ್ಟು ಹಾಕ್ತೀವಿ ಅಷ್ಟು ಚಲೋ ಇರ್ತದೆ ನೋಡಿರಿ ಫ್ರೆಂಡ್ಸ. ಉಳ್ಳಾಗಡ್ಡಿ ಭಾಳ ಟೇಸ್ಟ್ ಕೊಡ್ತದೆ ರೀ, ಹಾಗಾಗಿ ಉಳ್ಳಾಗಡ್ಡಿ ಹಾಕ್ಬೇಕು ನೋಡಿರಿ ಫ್ರೆಂಡ್ಸ. ಇದಕ್ಕೆ ನೋಡ್ಬೋದು ರೀ, ಆ ಕಡೆ ಒಂದು ಹುರ್ಕೊಳ್ಳೋತನ ಇಲ್ಲಿ ಒಂದು ರೆಡಿ ಮಾಡ್ಕೊಂಡೀನಿ ರೀ ನಾನು. ನೋಡ್ಬೋದು ರೀ ಯಾವ ರೀತಿಯಾಗಿ ಹೊಂಟವಂತ. ಒಂಚೂರು ಹರಿಯಾಕತ್ತಿಲ್ಲ ನೋಡಿರಿ, ಒಂಚೂರು ಹರಿಯಾಕತ್ತಿಲ್ಲ ನೋಡಿರಿ. ಎಷ್ಟು ಮಸ್ತಾಗಿ ಎಷ್ಟು ತೆಳ್ಳಗಾಗಿ ಹೊಂಟವಂತ ನೋಡ್ಬೋದು ರೀ ನೀವು ಯಾವ ರೀತಿ ಹೊಂಟವಂತ. ಇದಕ್ಕೆ ಟೊಮೊಟೊ ಸಾಸ್ ಆಗಲಿ ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ, ಯಾವುದೇ ಒಂದು ಚಟ್ನಿ ಇದಕ್ಕೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ. ಪಲ್ಯಕ್ಕಿಂತ ಇದಕ್ಕೆ ಚಟ್ನಿ, ಮೊಸರು ಮತ್ತು ಟೊಮೊಟೊ ಸಾಸ್ ಈ ಮೂರರಲ್ಲಿ ಯಾವುದಾದ್ರೂ ಒಂದಿದ್ರೆ ಮಸ್ತ್ ಕಾಂಬಿನೇಷನ್ ನೋಡಿರಿ ಫ್ರೆಂಡ್ಸ. ಮಸ್ತ್ ಅಂದ್ರೆ ಮಸ್ತ್ ಹೊಂಟವು ನೋಡಿರಿ. ನೀವು ಒಂದು ಸರ್ತಿ ತಪ್ಪದೇ ಟ್ರೈ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ನೋಡ್ಬೋದು ರೀ, ನಾನು ಇದು 3ನೇ ತಾಳಿಪಟ್ಟಿ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ. ನೋಡ್ಬೋದು ರೀ, ಒಂದು ಸ್ವಲ್ಪ ಉಳ್ಳಿ ತೊಗೊಂಡು ಒಂದು ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಕೈಯಿಂದ ಈ ರೀತಿ ಸವರಿದ್ರೆ ಸಾಕು ಫ್ರೆಂಡ್ಸ. ಪಟಾಪಟ್ ಅಂತ 1 ಗಂಟೆದಲ್ಲಿ ನಾವೇನಿಲ್ಲ ಅಂದ್ರೆ 50 ಮೇಲೆ ಮಾಡ್ಬೋದು ನೋಡಿರಿ. ಅಷ್ಟು ಚಲೋ ಬರ್ತಾವೆ ನೋಡಿರಿ ಫ್ರೆಂಡ್ಸ. ನೋಡ್ಬೋದು ರೀ ಯಾವ ರೀತಿಯಾಗಿ ಹೊಂಟವಂತ. ಒಂಚೂರು ಹರಿಯಾಕತ್ತಿಲ್ಲ. ಎಷ್ಟು ಸಖತ್ತಾಗಿ ಎಷ್ಟು ಮಸ್ತಾಗಿ ಹೊಂಟದ. ನಂಗಂತೂ ಭಾಳ ಇಷ್ಟ ಆತ ನೋಡಿರಿ ತಾಳಿಪಟ್ಟಿ ಅಂತಂದ್ರೆ. ನಂಗೆ ಭಾಳ ಇಷ್ಟ ರೀ. ರೊಟ್ಟಿ ಚಪಾತಿಕಿನ್ನ ನಂಗೆ ಇದು ಭಾಳ ಇಷ್ಟ ರೀ ಫ್ರೆಂಡ್ಸ. ನೀವು ಒಂದು ಸರ್ತಿ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದದಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇದು ಲಾಸ್ಟಿಂದ ನೋಡಿರಿ ಫ್ರೆಂಡ್ಸ. ಮತ್ತು ಯಾವ ರೀತಿ ಬಂದದಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಆದಷ್ಟು ವಿಡಿಯೋ ಹಾಕೋಕೆ ಟ್ರೈ ಮಾಡಕತ್ತೀನಿ ರೀ, ಅದರ ಟೈಮ ಸಿಗಾಕತ್ತಿಲ್ಲ ರೀ ಫ್ರೆಂಡ್ಸ. ಕೆಲಸದಿಂದ ಬಂದು ವಿಡಿಯೋ ಮಾಡೋಕೆ ಆಗಕತ್ತಿಲ್ಲ ನೋಡಿರಿ. ನಾನು ಎಲ್ಲ ದಪ್ಪಟ್ಟಿನೂ ಮಾಡಿ ಮುಗಿಸೀನಿ ರೀ. ಇದು ನಮ್ಮ ಕಡೆ ನಮ್ಮ ಸೈಡು ದಪ್ಪಟ್ಟಿ ಅಂತಾರೆ ರೀ. ಎಲ್ಲ ಕಡೆ ತಾಳಿಪಟ್ಟು ಅಂತಾರೆ ರೀ. ಕೆಲವೊಂದು ಕಡೆ ಕೆಲವೊಂದು ಊರ ಕಡೆ ಕೆಲವೊಂದು ಹೆಸರು ಇಟ್ಟಿರ್ತಾರೆ ರೀ ಫ್ರೆಂಡ್ಸ. ನೋಡ್ಬೋದು ರೀ ಯಾವ ರೀತಿ ಬಂದಂತ. ನಾನು ಅಷ್ಟು ಆಗಿದ್ಮೇಲೆ ನಿಮಗೆ ತೋರ್ಸಕತ್ತೀನಿ ರೀ. ಎಷ್ಟು ಮಸ್ತಾಗಿ ಎಷ್ಟು ಸಖತ್ತಾಗಿ ಬಂದದ್ದು ನೋಡ್ಬೋದು ರೀ. ಯಾವ ರೀತಿ ಕಾಣಕತ್ತವಂತ. ನಾನು ಎಷ್ಟು ಮಾಡೀನಿ ನೋಡಿರಿ, ಒಂದು 7-8 ಮಾಡೀನಿ ರೀ ಫ್ರೆಂಡ್ಸ. ನೀವು ಒಂದು ಸರ್ತಿ ತಪ್ಪದೇ ಟ್ರೈ ಮಾಡಿ ಮತ್ತು ಹೆಂಗೆ ಬಂತಂತ ಕಮೆಂಟಲ್ಲಿ ತಿಳಿಸ್ರಿ. ಬಾಯ್ ರೀ, ಮತ್ತೆ ಸಿಗ್ತೀನಿ ರೀ ಮುಂದಿನ ವ್ಲಾಗ್ ಒಳಗೆ. ಅಲ್ಲಿವರೆಗೂ ನಗ್ತಾ ಇರಿ.